ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ವತಿಯಿಂದ 41ನೇ ಗಣೇಶ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣೇಶ ಚತುರ್ಥಿ ದಿನ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆ ದಿನದವರೆಗೂ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮೀಣ ಭಾಗದ ಹಳ್ಳಿ ಸೊಗಡಿನ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ಗ್ರಾಮದ ಯುವಕರು ಮತ್ತು ನಾಗರಿಕರು ಗಣೇಶ ಉತ್ಸವದಲ್ಲಿ ಭಾಗವಹಿಸಿ ಮೆರುಗು ನೀಡಿದರು. ಹಿಂದೂ, ಮುಸ್ಲಿಂ ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಗಣಪತಿಗೆ ಎಲ್ಲರೂ ಒಟ್ಟಾಗಿ ಪೂಜೆ ಸಲ್ಲಿಸಿ ಗಣೇಶೋತ್ಸವದಲ್ಲಿ ಭಾಗವಹಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು. ಇನ್ನು ಸಮಾಜ ಸೇವಕ HR ಸಂದೀಪ್ ರೆಡ್ಡಿ ಮಾತನಾಡಿ, ನಮ್ಮೂರಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಯಾವುದೇ ಜಾತಿ ಮತ ಭೇದವಿಲ್ಲದೆ ಗ್ರಾಮದ ಎಲ್ಲರೂ ಒಗ್ಗಟ್ಟಿನಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಗ್ರಾಮದ ಶಾಲಾ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಗಣೇಶ ಹಬ್ಬ ಎಂದರೆ ನಮಗೆ ನೆನಪಾಗುವುದು ತಿಲಕರು. ಗಣೇಶೋತ್ಸವವನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದರು. ಜನರಲ್ಲಿನ ಸ್ವತಂತ್ರದ ಕಿಚ್ಚನ್ನು ಹೊರಗೆ ತರುವುದರ ಮೂಲಕ ಸಾಧನವಾಗಿ ಬಳಸಿಕೊಂಡರು. ಸಮುದಾಯಗಳ ಒಗ್ಗೂಡಿಸಲು ಪ್ರಯತ್ನಿಸಿದರು. ಗಣಪತಿಯಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ, ಇಡೀ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಿಗಲಿ ಎಂದು ನಮ್ಮೂರಿನಿಂದ ಪ್ರಾರಂಭಿಸಿದ್ದೇವೆ. ಹಳೆಹಳ್ಳಿ ಎಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೀಡಿರುವ ಗ್ರಾಮ ಎಂದರು. ಇನ್ನು ಇಂದಿನ ರಾಜಕೀಯ ವ್ಯವಸ್ಥೆ 2000ರಿಂದ 3000 ರಾಜಕೀಯ ಆಗಿದೆ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಿಗಿಯುತ್ತಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬೆಸ್ಟ್ ಲೀಡರ್ ಆಗಿದ್ದ ಮಾಜಿ ಶಾಸಕ ದಿವಂಗತ S ಮುನಿಶಾಮಪ್ಪ ಅವರ ಗರಡಿಯಿಂದ ಬಂದವರು ನಮ್ಮ ತಂದೆ ಮತ್ತು ನಾನು. ಈ ಕ್ಷೇತ್ರಕ್ಕೆ ಏನು ಬೇಕು ಎಂಬುದು ನಮಗೆ ಅರಿವಿದೆ. ದಿಬ್ಬುರಳ್ಳಿ ಭಾಗವನ್ನು ಯಾವುದೇ ರಾಜಕೀಯ ವ್ಯಕ್ತಿಗಳು ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳು ಚುನಾವಣೆ ಬಂದಾಗ ವೋಟ್ ಬ್ಯಾಂಕ್ಗೋಸ್ಕರ ನೆನಪಿಸಿಕೊಂಡು ಬರುತ್ತಾರೆ, ಹೋಗುತ್ತಾರೆ. ದಿಬ್ಬುರಳ್ಳಿ ಭಾಗದಲ್ಲಿ ಒಬ್ಬ ನಾಯಕನ ಅವಶ್ಯಕತೆ ಇದ್ದು ಈ ಭಾಗದಿಂದ ಒಬ್ಬ ಲೀಡರ್ ಉದ್ಭವ ಆಗಲಿದ್ದು ಆ ಕಡೆ ಭಾಗದ ಶಿಡ್ಲಘಟ್ಟಕ್ಕೆ ತೋರಿಸುತ್ತೇವೆ ನಾವು ಏನು ಎಂಬುದು ಎಂದು ಸವಾಲೆಸೆದರು. ಇವತ್ತಿನ ರಾಜಕೀಯ ಏನಾಗಿದೆ ಅಂತಂದರೆ 2000-3000 ರಾಜಕೀಯ ಆಗಿದೆ. ಇಲ್ಲ ಅದು ಈ ಪಕ್ಷದಿಂದ ಆ ಪಕ್ಷಕ್ಕೆ ಇರ್ತಾರೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಇರ್ತಾರೆ. ಇವತ್ತು ಎಷ್ಟು ಜನ ಮುನಿಶಾಮಪ್ಪ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್ ಇಸ್ ಮುನಿಶಾಮಪ್ಪ ಅವರು ಕೂಡ ಇದರಿಂದ ಕರಡಿಯಿಂದ ಬಂದಿರೋದು ನಾನು ಕೂಡ, ನಮ್ಮ ತಂದೆ ಕೂಡ. ಸೊ ಅದನ್ನು ಮಾತ್ರ ನಮಗೆ ಗೊತ್ತು ಈ ಕ್ಷೇತ್ರಕ್ಕೆ ಏನು ಬೇಕು ಅಂತ. ಎಸ್ಪೆಷಲಿ ದಿಬ್ಬುರಳ್ಳಿ ಅಂದರೆ ಶಿಡ್ಲಘಟ್ಟದಿಂದ ಈ ಕಡೆಗೆ ದಿಬ್ಬುರಳ್ಳಿ ಸೈಡ್ಗೆ ಯಾವುದೇ ಪೊಲಿಟಿಷಿಯನ್ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಮ್ಮ ಕ್ಷೇತ್ರನ ಎಲ್ಲ ಪೊಲಿಟಿಷಿಯನ್ ಓನ್ಲಿ ವೋಟ್ ಬ್ಯಾಂಕಿಗೆ ಬರ್ತಾರೆ, ಹೋಗ್ತಾರೆ. ಈ ಕಡೆ ಯಾವುದೇ ಥರ ಲೀಡರ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಕಡೆಯಿಂದ ಒಂದು ಲೀಡರ್ ಉದ್ಭವ ಆಗುತ್ತೆ, ಆ ಕಡೆ ಶಿಡ್ಲಘಟ್ಟಕ್ಕೆ ತೋರಿಸ್ತೀವಿ ನಾವೇನು ಅಂತ. ಸರ್, ಇವತ್ತಿನ ಕಾರ್ಯಕ್ರಮ ವಿಶೇಷ ಏನು ಸರ್? ಇವತ್ತು ಪ್ರತಿ ವರ್ಷ ಇದ್ದಂಗೆ ಇದು ಕೂಡ ಒನ್ ಆಫ್ ದ ಗಣೇಶ ಫೆಸ್ಟಿವಲ್ ನಾವು ಮಾಡ್ತಾ ಇರೋದು ನಮ್ಮೂರಲ್ಲಿ. ನಮ್ಮ ಊರಿನ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಹಳೆಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಅಂತೇನಿಲ್ಲ. ನಾವು ಬೆಂಗಳೂರಿಂದ ನಮ್ಮೂರಲ್ಲಿರೋರು ಎಲ್ಲ ಶೇರ್ ಮಾಡ್ತೀವಿ ಯಾವುದೇ ಇಂಥ ಫಂಕ್ಷನ್ ಇದ್ರೇನು. ಇದು 41ನೇ ವರ್ಷದ ಒಂದು ಫಂಕ್ಷನ್ ಆಗಿದೆ. ನಮ್ಮಲ್ಲಿ ಏನು ಅಂದರೆ ವೆರಿ ಇಂಪಾರ್ಟೆಂಟಾಗಿ ನಾವು ಮಾಡೋ ಕೆಲಸಗಳೇನು ಅಂತಂದರೆ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಗುರುತಿಸೋದು, ಒಳ್ಳೆ ಪ್ರತಿಭೆಗಳನ್ನ ಗುರುತಿಸೋದು, ಅವರು ವಾಪಸ್ ನಮ್ಮ ಊರಿಗೆ ಬರೋ ಥರ ವ್ಯವಸ್ಥೆಗಳು ಮಾಡೋದು, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಸರ್, ನೀವು ಕಲೆ ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದ್ದೀರಾ. ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರೂ ಕೂಡ ಬರೀ ಹಳೆಹಳ್ಳಿ ಮಾತ್ರ ಸೀಮಿತವಾಗಿದ್ದೀರಾ. ಮುಂದಿನ ಯಾವುದೋ ಹಳೆಹಳ್ಳಿಗಳನ್ನ ಯಾವುದೋ ಗಮನಕ್ಕೆ ತಗೊಂಡಿಲ್ಲ. ಯಾಕೆ? ಕ್ಷೇತ್ರ ಅಂತ ಬಂದಾಗ ಫಸ್ಟು ನಮ್ಮೂರಲ್ಲಿ ನಾವು ಏನು ತೋರಿಸ್ತೀವೋ ಅದನ್ನು ಎಲ್ಲ ಕ್ಷೇತ್ರಕ್ಕೂ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಊರಿನಲ್ಲಿ ನಾವು ಏನು ಮಾಡಿ ತೋರಿಸ್ತೀವೋ ಅದನ್ನೇ ಮುಂದಿನ ದಿನಗಳಲ್ಲಿ ಬೇರೆ ಊರಲ್ಲೂ ನಾವು ಮಾಡ್ತೀವಿ ಅಂತ ಜನಗಳಿಗೂ ಅರ್ಥ ಆಗುತ್ತೆ. ಫಸ್ಟು ನಾವು ಗಟ್ಟಿ ಮಾಡ್ಕೊಳ್ಳೋಣ. ನಮ್ಮೂರಲ್ಲಿ ನಾವು ಏನು, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ, ನಮ್ಮ ತಿಮ್ಮಸಂದ್ರ ಹೋಬಳಿಯಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ಜನಗಳಿಗೂ ಕೂಡ ತಿಳಿಬೇಕು. ನಮ್ಮ ಆಲೋಚನೆಗಳು ಏನಿದೆ ಜನಗಳ ಮೇಲೆ ಅದು ಕೂಡ ತಿಳಿಬೇಕು. ಇವತ್ತಿನ ರಾಜಕೀಯ ಏನಾಗಿದೆ ಅಂತಂದರೆ 2000-3000 ರಾಜಕೀಯ ಆಗಿದೆ. ಇಲ್ಲ ಅದು ಈ ಪಕ್ಷದಿಂದ ಆ ಪಕ್ಷಕ್ಕೆ ಇರ್ತಾರೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಇರ್ತಾರೆ. ಇವತ್ತು ಎಷ್ಟು ಜನ ಮುನಿಶಾಮಪ್ಪ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್ ಇಸ್ ಮುನಿಶಾಮಪ್ಪ ಅವರು ಕೂಡ ಇದರಿಂದ ಕರಡಿಯಿಂದ ಬಂದಿರೋದು ನಾನು ಕೂಡ, ನಮ್ಮ ತಂದೆ ಕೂಡ. ಸೊ ಅದನ್ನು ಮಾತ್ರ ನಮಗೆ ಗೊತ್ತು ಈ ಕ್ಷೇತ್ರಕ್ಕೆ ಏನು ಬೇಕು ಅಂತ. ಎಸ್ಪೆಷಲಿ ದಿಬ್ಬುರಳ್ಳಿ ಅಂದರೆ ಶಿಡ್ಲಘಟ್ಟದಿಂದ ಈ ಕಡೆಗೆ ದಿಬ್ಬುರಳ್ಳಿ ಸೈಡ್ಗೆ ಯಾವುದೇ ಪೊಲಿಟಿಷಿಯನ್ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಮ್ಮ ಕ್ಷೇತ್ರನ ಎಲ್ಲ ಪೊಲಿಟಿಷಿಯನ್ ಓನ್ಲಿ ವೋಟ್ ಬ್ಯಾಂಕಿಗೆ ಬರ್ತಾರೆ, ಹೋಗ್ತಾರೆ. ಈ ಕಡೆ ಯಾವುದೇ ಥರ ಲೀಡರ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಕಡೆಯಿಂದ ಒಂದು ಲೀಡರ್ ಉದ್ಭವ ಆಗುತ್ತೆ, ಆ ಕಡೆ ಶಿಡ್ಲಘಟ್ಟಕ್ಕೆ ತೋರಿಸ್ತೀವಿ ನಾವೇನು ಅಂತ. ಸರ್, 3 ಡೇಸಿಂದ ಏನು ಸರ್ ಆಕ್ಟಿವಿಟೀಸ್ ಇತ್ತು ಇಲ್ಲಿ? 3 days ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್. ಎಸ್ಪೆಷಲಿ
ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಅವರು ತರಬೇತಿ ಹೊಂದ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಅವರೊಂದು ವೇದಿಕೆ ಕೊಟ್ಟಿದ್ದೀವಿ. ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇತ್ತು, ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇತ್ತು, ನಮ್ಮ ಹಳ್ಳಿ ಜನಕ್ಕೆ ಲೋಕಲ್ ಸೊಗಡಿತ್ತು. ಆಮೇಲೆ ನಮ್ಮ ಹಳ್ಳಿ ಜನ ಕೂಡ ಪ್ರೋತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಕೂಡ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ 2 ದಿವಸ ಅವರು ಕೂಡ ಎಂಜಾಯ್ ಮಾಡಿದ್ದಾರೆ. ಹಾಗೂ ಈ 41ನೇ ವರ್ಷದ ಒಂದು ಇತಿಹಾಸನ ಸೃಷ್ಟಿ ಮಾಡೋದ್ರಲ್ಲಿ ಇದರಲ್ಲಿ ಗ್ಯಾರಂಟಿಯಾಗಿ ಚೆನ್ನಾಗಿ ನಡೀತಾ ಇದೆ. ಹಾಂ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಇರ್ಬೋದು, ಅವ್ರಿಗೆ ಮ್ಯೂಸಿಕಲ್ ಚೇರ್ ಇರ್ಬೋದು, ಕಪ್ಪೆ ಓಟ ಇರ್ಬೋದು, ಈ ಥರ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾವು ಹೇಳ್ತಾ ಇದ್ರೆ ಅಷ್ಟು ಮಾಡಿದ್ದೀವಿ ನಾವು. ಸೊ ಒಂದೊಂದು ಯಾವುದನ್ನ ಗ್ಯಾಪ್ ಇಲ್ಲ, ಬಟ್ ಎಲ್ಲ ಥರದ್ದು ನಾವು ಕವರ್ ಮಾಡಿದ್ದೀವಿ. ಗ್ರಾಮೀಣ ಕ್ರೀಡೆಗಳಿಗಂತೂ ನಾವು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಹಾಗೂ ನಮ್ಮ ಮಕ್ಕಳಿಗೆ, ನಮ್ಮ ಕ್ಷೇತ್ರದ ಮಕ್ಕಳಿಗೆ ತುಂಬ ಏನು ಕೊಡಬೇಕು ಪ್ರಾಮುಖ್ಯತೆ ಅದು ಕೊಟ್ಟಿದ್ದೀವಿ. ಸೊ ಬರೀ ಗಣೇಶ ಹಬ್ಬ ಮಾತ್ರ ಮಾಡಿಸ್ತಾ ಇದ್ದೀರಾ ಗ್ರಾಮದಲ್ಲಿ, ಇಲ್ಲ ಇತರೆ ಹಬ್ಬಗಳು ಮಾಡಿಸ್ತಾ ಇದ್ದೀರಾ ಸರ್ ನೀವು? ಗಣೇಶ ಹಬ್ಬ ಅಂತ ಬಂದಾಗ ನಿಮಗೆ ಜ್ಞಾಪಕ ಮಾಡ್ಕೋಬೇಕಾದ್ರೆ ತಿಲಕ್ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ತಿಲಕ್ ಅವ್ರು ಏನಕ್ಕೆ ಗಣೇಶ ಅವ್ರದ್ದು ತಂದರು? ನಮಗೆ ಒಗ್ಗಟ್ಟಬೇಕು, ಸಮುದಾಯಗಳನ್ನ ಒಗ್ಗಟ್ಟು ಮಾಡಬೇಕು. ಅದಕ್ಕೋಸ್ಕರ ನಮಗೆ ಇವತ್ತೇನಾದ್ರು ಸ್ವಾತಂತ್ರ್ಯ ಬಂದಿದೆ ಅಂದರೆ ಅವ್ರು ತಿಲಕ್ ಅವ್ರು ಮಾಡಿರೋ ಒಂದು ಮೂಮೆಂಟಿಂದನೇ ಬಂದಿರೋದು. ಸೊ ಆ ಗಣಪತಿಯಿಂದ ನಮಗೆ ಒಂದು ಫ್ರೀಡಮ್ ಸಿಕ್ಕಿದೆ. ಅದು ನಮ್ಮ ಇಡೀ ಶಿಡ್ಲಘಟ್ಟಾಗಿ ಸಿಗಲಿ ಅಂತ ನಮ್ಮೂರಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮೂರಲ್ಲಿ ಭಾವೈಕ್ಯತೆಯಾಗಿ ಮಾಡ್ತೀವಿ ಸರ್. ಮುಸ್ಲಿಮ್ಸ್ ಎಲ್ಲ ಕೂಡ ಇವತ್ತು ಟೇಪ್ ಕಟ್ಕೊಂಡು ನಮ್ಮ ಜೊತೆ ಟಿ ಶರ್ಟ್ ಹಾಕೊಂಡಿದ್ದಾರೆ ಸರ್. ಅವ್ರನ್ನ ನಾವು ಯಾವತ್ತೂ ಕೂಡ ಮೊಹರಮು ಮತ್ತು ನಮ್ಮ ಗಣಪತಿ ಉತ್ಸವದಲ್ಲಿ ನಾವು ಸಪ್ರೇಟ್ ಮಾಡ್ತಾ ಇಲ್ಲ ಸರ್. ಅವ್ರನ್ನ ಮೊಹರಮಲ್ಲಿ ನಾವೆಲ್ಲ ಹೇಗೆ ಭಾಗವಹಿಸ್ತೀವೋ ನಮ್ಮ ಗಣಪತಿ ಉತ್ಸವದಲ್ಲಿ ಅವರೆಲ್ಲ ಟೋಟಲ್ ಈಗ ಇಲ್ಲೇ ನಿಂತಿದ್ದಾರೆ ಸರ್. ನಮ್ಮ ಜೊತೆ ಟೇಪ್ ಕಟ್ಕೊಂಡು ಗಣಪತಿ ಡ್ರೆಸ್ ಹಾಕ್ಕೊಂಡು ನಮ್ಮ ಜೊತೆ ಈಗ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸರ್. ನಮ್ಮೂರನ್ನ ಸೊಗಡೋದು ಪೂಜೆ ಈಗ ಸ್ಟೇಜ್ ಮೇಲೆ ನಮ್ಮ ಮಕ್ಕಳು ಎಷ್ಟಿದ್ದಾರೋ ನಮ್ಮ ಮುಸ್ಲಿಂ ಬಾಂಧವರ ಮಕ್ಕಳು ಕೂಡ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಸರ್. ಸ್ಟೇಜ್ ಕಾರ್ಯಕ್ರಮ ಆಗ್ಬೋದು, ಗಣಪತಿ ನಿನ್ನೆ ಚಪ್ರ ಹಾಕೋದಕ್ಕೆ ಗರಿಗಳು ಹೊಡ್ಕೊಂಬಂದು ನಮ್ಮ ಜೊತೆ ಚಪ್ರ ಹಾಕೋವರೆಗೂ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಅದು ನಮ್ಮೂರಿನ ವಿಶೇಷ ಏನು ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ವಿಶೇಷ ಆಗಿದೆ ಸರ್. ಜೊತೆಗೆ ಮಹಿಳೆಯರನ್ನು ಮತ್ತು ಊರಲ್ಲಿರೋ ಪಬ್ಲಿಕ್ಸನ್ನು ಇನ್ವಾಲ್ವ್ ಮಾಡೋದಕ್ಕೆ ಸಂದೀಪ್ ರೆಡ್ಡಿ ಸರ್ ಅವರು ನಾವೆಲ್ಲ ಚರ್ಚೆ ಮಾಡಿ ಅವ್ರಿಗೆ ಈವೆಂಟ್ಸ್ ಮಾಡ್ತಾ ಇರೋ ಕಾರಣ ಏನು ಅಂದರೆ ಬರೀ ಗಣಪತಿ ಪೂಜೆ ಧಾರ್ಮಿಕವಾಗಿ ಮಾತ್ರ ಮಾಡ್ತಾ ಇದ್ವಿ. ನಮ್ಮೂರಿನ ಮಕ್ಕಳ ಮುಂದೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಉತ್ತೇಜನ ಮಾಡೋದಕ್ಕೆ ರಂಗೋಲಿ ಸ್ಪರ್ಧೆ, ಅವರು ದೊಡ್ಡವರ ಸ್ತ್ರೀಶಕ್ತಿ ಸಂಘಗಳಿಂದ ಈ ಸಲ ಕೋಲಾಟೆ ಒಂದು ವಿಶೇಷವಾಗಿ ಒಂದು ಕೋಲಾಟೆ ನಡೆಸಿದ್ರು ಸರ್. ಅದಕ್ಕೆ ಸಂದೀಪ್ ರೆಡ್ಡಿ ಸರ್ ಅವ್ರನ್ನೆಲ್ಲ ಸನ್ಮಾನ ಮಾಡಿದ್ವಿ ರಾತ್ರಿ. ಮತ್ತು ನಮ್ಮೂರಿನಲ್ಲಿ SLC ಮತ್ತು PUCಯಲ್ಲಿ ಉತ್ತೀರ್ಣರಾಗಿರುವಂತಹ ಅಷ್ಟೂ ಮಕ್ಕಳನ್ನು ನಾವು ಬರೀ ಪ್ರತಿಭಾವಂತರನ್ನು ಮಾತ್ರ ಅಂತ ಪರಿಗಣನೆ ಮಾಡಿದ್ರೆ ಅಷ್ಟೂ ಮಕ್ಕಳನ್ನು ವೇದಿಕೆ ಕರೆಸಿ ನಿನ್ನೆ ಸಂದೀಪ್ ರೆಡ್ಡಿ ಸರ್ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಪಾರಿತೋಷಿಕವನ್ನು ಕೊಟ್ಟು ಅವರನ್ನು ಉತ್ತೇಜನಗೊಳಿಸಿದಂಥದ್ದು ಒಂದು. ಎರಡನೇದು, ಯಾರು ತಾವು ಅನುತ್ತೀರ್ಣರಾಗಿದ್ದೀರಿ ನೀವು ನಿರಾಸೆಗೊಳ್ಳಬೇಡಿ. ನಿಮಗೇನಾದರೂ ಟೀಚಿಂಗ್ ಸೈಡ್ ಮಾರ್ಗದರ್ಶನ ಬೇಕು ಅಂದರೆ ನಮ್ಮ ಸಂಘದ ಸದಸ್ಯರು ಅಥವಾ ನನ್ನನ್ನು ಭೇಟಿ ಮಾಡಿ, ನಿಮಗೆ ಯಾರನ್ನಾದರೂ ಒಬ್ಬ ಲೆಕ್ಚರರ್ ಬೇಕಾ ಅಥವಾ ಟ್ಯೂಷನ್ ಫೀಸ್ ಬೇಕಾ ಅಥವಾ ಟ್ಯೂಷನ್ಗೆ ಹಾಸ್ಟೆಲ್ ಬೇಕಾ ಅದನ್ನು ನಾನು ಒದಗಿಸ್ಕೊಡ್ತೀವಿ ಅಂತ ರಾತ್ರಿ ನಾವು ಅನೌನ್ಸು ಕೂಡ ಮಾಡಿದ್ದೀವಿ ಸರ್. ಪ್ರತಿ ವರ್ಷ ಹಾಗೆ ಮುಂದುವರಿತೀವಿ. ಎಲ್ಲ ಪರೀಕ್ಷೆ ನಮ್ಮ ಊರಿಗೆ ಎಲ್ಲ ಮಕ್ಕಳನ್ನು ಪುರಸ್ಕಾರ ಮಾಡುವಂಥದ್ದು ಅನ್ನೋ ಒಂದು ಥಾಟ್ ಮೇಲೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಜೊತೆಗೆ ಏನು ಅಂದರೆ ನಮ್ಮ ಸ್ಟೇಜ್ಗೆ ಯಾರ್ಯಾರು ನಮ್ಮೂರಿನ ಹೆಣ್ಣು ಮಕ್ಕಳನ್ನು ಕೂಡ ನಾವು ಈ ಸಲ ಆಹ್ವಾನ ಮಾಡಿದ್ವಿ ಸರ್. ಅವರೇ ಅಲ್ಲೇ ಡ್ಯಾನ್ಸ್ ರೆಡಿ ಮಾಡ್ಕೊಂಬಂದು ಸ್ಟೇಜನ್ನು ಬಳಸ್ಕೊಂಡು ನಮ್ಮೂರ ಇದರಲ್ಲಿ ಆ ಮಕ್ಕಳನ್ನೆಲ್ಲ ಅವ್ರನ್ನೆಲ್ಲ ನಾವು ಸನ್ಮಾನ ಮಾಡಿದ್ದು ನೋಡಿ ಅವರು ಖುಷಿಪಟ್ಟರು. ಜೊತೆಗೆ ಹಬ್ಬ ಅಂದರೆ ಅಲ್ಲಿ ಅವರೂರಲ್ಲಿ ಹಬ್ಬ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಮ್ಮೂರಿಗೆ ಬರುವಂಥ ವಾತಾವರಣ ಇದೆ ಸರ್. ನಮ್ಮೂರಿನ ಹೆಣ್ಣು ಮಕ್ಕಳು ಮತ್ತು ನಮ್ಮೂರಿನವರೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಪಕ್ಕದ ಹಳ್ಳಿಗಳಿಂದ ಬಂದವರು ಅಷ್ಟೇ ತುಂಬ ಅದರ ಬಗ್ಗೆ ಮಾತಾಡಿಕೊಳ್ಳುವಂತೆ ಆಗಿದೆ. ಹಳೆ ಹಳ್ಳಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಗಲಾಟೆಗಳಿಲ್ಲದೆ ಎಲ್ಲ ಧರ್ಮದವರು ಸೇರಿ ಗಣಪತಿ ಉತ್ಸವವನ್ನು ತಿಲಕ್ರವರ ಆಶಯದಂತೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ. ಮತ್ತು ಎಲ್ಲ ಊರುಗಳಲ್ಲೂ ಅದರ ಬಗ್ಗೆ ಚರ್ಚೆನೂ ಆಗ್ತಾ ಇದೆ. ಈ ರೀತಿ ನಾವ್ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆಗ್ತಾ ಇದೆ. ನನಗೆ ಗೊತ್ತೇ ಆಗಿರಲಿಲ್ಲ ಹಳೆಹಳ್ಳಿ ಎಲ್ಲಿ ಬರುತ್ತೆ, ತಿಮ್ಸಂದ್ರದ ಹತ್ರ ಎಲ್ಲಿ, ದಿಬ್ಬೂರಹಳ್ಳಿ ಹತ್ರ ಎಲ್ಲಿ ಅಂತ. ನನಗೆ ಹೇಳ್ತಾ ಇದ್ದೀನಿ, ಶಿಡ್ಲಘಟ್ಟದಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ಇರ್ಬೋದು, ಚಿಂತಾಮಣಿ ಇರ್ಬೋದು, ಕೋಲಾರ ಇರ್ಬೋದು, ಮುಂದಿನ ದಿನಗಳಲ್ಲಿ ಹಳೆಹಳ್ಳಿಯಿಂದ ಎಂತೆಂಥ ಪ್ರತಿಭೆಗಳು ಹೊರಗಡೆ ಬರುತ್ತೆ ಅಂತ ನೋಡ್ತಾ ಹೋಗ್ತೀರಾ. ನಮ್ಮ ಹಳೆಹಳ್ಳಿ ಯಾವತ್ತಿದ್ರೂ ಪ್ರತಿಭೆಗಳನ್ನ ಕೊಟ್ಟಿದೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಫಸ್ಟ್ ಗ್ರ್ಯಾಜುಯೇಟ್ಸ್ ಆಗಿದ್ದೆ ನಮ್ಮೂರಿಂದ. ಎಷ್ಟೊಂದು ಜನಕ್ಕೆ ಆ ವಿಷಯಗಳೇ ಗೊತ್ತಿಲ್ಲ. ಅತ್ಯಂತ ಶಿಕ್ಷಕರಿರೋ ಊರಂದ್ರೆ ನಮ್ಮ ಊರು ಹಳೆಹಳ್ಳಿ. ಅಂದರೆ ಅಷ್ಟು ಜನ ನಾವು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಅಷ್ಟು ಜನ ಚೆನ್ನಾಗಿ ಓದಿದ್ದಾರೆ. ಸೊ ಹಳೆಹಳ್ಳಿ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿತಾ ಹೋಗುತ್ತೆ. ಸೊ ನಾನು ಇಷ್ಟೇ ಹೇಳೋದು, ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ 41ನೇ ವರ್ಷದ ನಾವು ಕೂಡ ಚೆನ್ನಾಗಿ ಮಾಡ್ತೀವಿ, ಬೇರೆ ಊರುಗಳಲ್ಲೂ ಚೆನ್ನಾಗಿ ಮಾಡಲಿ. ಆಸೆ ಎಲ್ಲರಿಗೂ ಮಾಡಬೇಕು ಅಂತಿದೆ. ಬಟ್ ನಮ್ಮ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರ ಹತ್ರನೂ ಬರ್ತೀವಿ, ರೀಚ್ ಆಗ್ತೀವಿ. ನಮ್ಮ ಸಂಘಟನೆ ಇರೋದೇ ಬೇರೆ ಊರುಗಳು ಕೂಡ ಹೆಲ್ಪ್ ಮಾಡೋದಕ್ಕೆ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ.